ಫ್ರೆಂಡ್ಸ್ SSP ಸ್ಕಾಲರ್ಶಿಪ್ 26-27 ಯಾವ್ಯಾವ ಕ್ಯಾಟಗರಿಗೆ ಅಮೌಂಟ್ ಎಷ್ಟು ಬರುತ್ತೆ ಮತ್ತು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಂತ ಕೇಳ್ತಾ ಇದ್ರು. ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಹೇಳ್ತೀನಿ. ಫ್ರೆಂಡ್ಸ್ ಇದಕ್ಕೂ ಮುಂಚೆ ನಮ್ಮ ಚಾನಲ್ ಫಾಲೋ ಮಾಡಿ ಕಂಪ್ಲೀಟಾಗಿ ಸ್ಕಾಲರ್ಶಿಪ್ಪು ಸ್ಯಾಂಕ್ಷನ್ ಅಪ್ಡೇಟ್ಸು ಮತ್ತು ಯಾವ ರೀತಿ ಅಪ್ಲೈ ಮಾಡಬೇಕು ಎಲ್ಲ ಕ್ಯಾಟಗರಿದು ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮಗೆ. ಓಕೆ, ಮೊದಲಿಗೆ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಹೇಳ್ತೀನಿ ನಿಮಗೆ. ಕ್ಯಾಟಗರಿ 1, 2A, 3A, 3B ಅವ್ರದ್ದು ನಿಮ್ದು ಏನಾದರೂ ಕ್ಯಾಟಗರಿ 1 ಇತ್ತಂದರೆ ನಿಮ್ಮದು ಲೆಸ್ ದೆನ್ 2.5 ಲ್ಯಾಕು ಫ್ಯಾಮಿಲಿ ಇನ್ಕಮ್ ಇರಬೇಕಾಗುತ್ತೆ. ಇನ್ ಕೇಸ್ ನಿಮ್ಮದು ಕ್ಯಾಟಗರಿ 2A, 3A, 3B ಇತ್ತಂದರೆ ನಿಮ್ಮದು ಫ್ಯಾಮಿಲಿ ಇನ್ಕಮ್ಮು ಲೆಸ್ ದೆನ್ 1 ಲ್ಯಾಕ್ ಇರಬೇಕು. ಅವಾಗ ನೀವು ಎಲಿಜಿಬಲ್ ಇರ್ತೀರ SSP ಸ್ಕಾಲರ್ಶಿಪ್ಗೆ. ಓಕೆ, ಆಮೇಲೆ ಇದು ಶೋರ್ ಸ್ಕಾಲರ್ಶಿಪ್ಪು. ಇನ್ ಕೇಸ್ ಚೆಕ್ ಮಾಡ್ಕೊಳ್ಳಿ, ನಿಮ್ದು ಏನಾದರೂ ಫ್ಯಾಮಿಲಿ ಇನ್ಕಮ್ ಸರ್ಟಿಫಿಕೇಟು ಕರೆಕ್ಟ್ ಇದೆಯಲ್ಲ ಅಂತ ನೋಡ್ಕೊಳ್ಳಿ. ಎಕ್ಸ್ಪೈರ್ ಆಗಿದೆ ಇವಾಗಲೇ ಮಾಡಿಸಿ, ಯಾಕಂದ್ರೆ ನೀವು ಲಾಸ್ಟ್ ಡೇಟು 31 ಆಗಸ್ಟ್ ಇದೆ. ಸೊ ನೀವು ಆರಾಮ್ಸೆ ಅಪ್ಲೈ ಮಾಡ್ಕೋಬೋದು. ಓಕೆ, ಚೆಕ್ ಮಾಡ್ಕೊಳ್ಳಿ. ಅಕೌಂಟ್ ಕ್ಲಾಸ್ ಡಿಪಾರ್ಟ್ಮೆಂಟಲ್ಲಿ 3 ಟೈಪ್ ಸ್ಕಾಲರ್ಶಿಪ್ಸ್ ಇದೆ. ಒಂದು ಪಿ ಕನ್ಸೆಷನ್ನು, ಇನ್ನೊಂದು ಫುಡ್ ಆ್ಯಂಡ್ ಅಕೊಮಡೇಷನು, ಇನ್ನೊಂದು ವಿದ್ಯಾಸಿರಿ ಅಂತ. ಓಕೆ, ಇಲ್ಲಿ ಅಮೌಂಟ್ ಎಷ್ಟು ಬರುತ್ತೆ ಅಂತ ನೋಡೋದಾದರೆ ಫುಡ್ ಆ್ಯಂಡ್ ಅಕೊಮಡೇಷನ್ ನಿಮಗೆ 1500 rupees ಇರುತ್ತೆ ಪರ್ ಮಂತು, ಅಂದರೆ ವರ್ಷಕ್ಕೆ 15,000 ಇರುತ್ತೆ. ಓಕೆ, ಬಟ್ ಇದು ಬೇಸ್ಡ್ ಆನ್ ದಿ ಹಾಸ್ಟೆಲ್ ಅಪ್ಲೈ ಮಾಡಬೇಕು, ಸಿಕ್ಕಿರಬಾರ್ದು, ಅವಾಗ ಚಾನ್ಸಸ್ ಇರುತ್ತೆ. ಓಕೆ, ಇನ್ ಕೇಸ್ ಉಳಿದ್ರೆ ಬೇರೆಯವರಿಗೆ ಟಾಪರ್ಸ್ಗೆ ಕೊಡ್ತಾರೆ. ಬೇಸ್ಡ್ ಆನ್ ದಿ ಇದು ಕಂಪ್ಲೀಟ್ಲಿ ನಿಮ್ಮದು ಹಾಸ್ಟೆಲ್ ಅಪ್ಲೈ ಮಾಡಬೇಕು ಗೌರ್ಮೆಂಟು, ಅದು ಸಿಕ್ಕಿರಬಾರ್ದು, ಅವಾಗ ಸಿಗೋ ಚಾನ್ಸಸ್ ಇರುತ್ತೆ. ಓಕೆ, ಇನ್ನೊಂದು ವಿದ್ಯಾಸಿರಿ ಅಂದರೆ 3500 rupees ಬರುತ್ತೆ. ಪಿ ಕನ್ಸೆಷನ್ ಅಂದರೆ ಇದು ಕಂಪಲ್ಸರಿ ಎಲ್ರಿಗೂ ಬರುತ್ತೆ. ಓಕೆ, ಅವು ಏನು ಎರಡರಲ್ಲಿ ಒಂದು ಬರುತ್ತೆ ನಿಮಗೆ, ವೆದರ್ ನಿಮ್ಗೆ ಆದರೂ ಬರುತ್ತೆ ಇಲ್ಲಾದ್ರೆ ಇದೇ ಬರುತ್ತೆ. ಓಕೆ, ಪಿ ಕನ್ಸೆಷನ್ ಅಂತೂ ಎಲ್ರಿಗೂ ಬರುತ್ತೆ ಕಂಪಲ್ಸರಿ. ನಿಮ್ದು ಯಾವುದೇ ಡಿಗ್ರಿ ಆಗ್ಬೋದು, PUC ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಇಂಜಿನಿಯರಿಂಗ್ ಆಗ್ಬೋದು, ಮೆಡಿಕಲ್ ಆಗಿರ್ಬೋದು, ಪಿ ಕನ್ಸೆಷನ್ ಬಂದೇ ಬರುತ್ತೆ. ಅಮೌಂಟ್ ಎಷ್ಟು ನೋಡೋದಾದರೆ ವಿದ್ಯಾಸಿರಿಗೆ 3500. ಆಮೇಲೆ ಪಿ ಕನ್ಸೆಷನ್ ಇದು ಬೇಸ್ಡ್ ಆನ್ ದಿ ನಿಮ್ಮದು ಎಷ್ಟು ಫೀಸ್ ಇರುತ್ತಲ್ಲ ಅದ್ರ ಮೇಲೆ. ಟ್ಯೂಷನ್ ಫೀಸ್ ಕೊಡ್ತಾರೆ ನಿಮಗೆ. ಟ್ಯೂಷನ್ ಫೀಸ್ ಎಷ್ಟಿಲ್ಲ ಅದು ಕೊಡ್ತಾರೆ 40%. ಐ ಥಿಂಕ್ ಇಂಜಿನಿಯರಿಂಗ್ ಆದರೆ 20,000 ಬರುತ್ತೆ. ಬೇರೆ ಕೋರ್ಸಸ್ ಎಲ್ಲ ಡಿಪೆಂಡ್ ಅಪಾನ್ ನೀವು ಏನು ಫೀಸ್ ಕಟ್ಟಿರ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ 40 to 50% ನಿಮಗೆ ಅಮೌಂಟ್ ಬರುತ್ತೆ ಪಿ ಕನ್ಸೆಷನ್ದು. ಇದು ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಆಯಿತು. SC/ST ಇದು ಇನ್ಕಮ್ಮು ನಿಮ್ಮದು ಕಂಪ್ಲೀಟ್ ಫೀಸ್ ಇರುತ್ತೆ. ಏನು ಫೀಸ್ ಕಟ್ಟಿರಲ್ಲ ಅದು ವಿವರ ಆಗುತ್ತೆ. ನಿಮ್ದು ಏನಾದರೂ ಲೆಸ್ ದೆನ್ 2.5 ಲ್ಯಾಕು ಫ್ಯಾಮಿಲಿ ಇನ್ಕಮ್ ಇದ್ದರೆ ಕಂಪ್ಲೀಟ್ ಫೀಸ್ ಏನು ಕಟ್ಟಿರ್ತಲ್ಲ ಅದು ಕಂಪ್ಲೀಟು ನಿಮಗೆ ವಾಪಸ್ ಕೊಡ್ತಾರೆ. ಇನ್ ಕೇಸು ನೆಕ್ಸ್ಟು ನಿಮ್ಮದು ಏನಾದರೂ 2.5 ಲ್ಯಾಕ್ ಟು 10 ಲ್ಯಾಕ್ ಇತ್ತಂದರೆ ನಿಮಗೆ 50% ಫೀಸ್ ವಿವರ್ ಇರುತ್ತೆ. ಏನು ಫೀಸ್ ಕಟ್ಟಿಲ್ಲ ಅದು 50% ನಿಮಗೆ ವಾಪಸ್ ಕೊಡ್ತಾರೆ. ಇನ್ ಕೇಸ್ ಕಟ್ಟೋದಿರೋದಿಲ್ಲ 50% ನೀವು ಕಟ್ಟಬೇಕಾಗತ್ತೆ. ಇದು SC/ST ಅವ್ರದ್ದು. ಆಮೇಲೆ SC/ST ಅವ್ರದ್ದು ಲಾಸ್ಟ್ ಡೇಟು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ST ಅವ್ರದ್ದು ಲಾಸ್ಟ್ ಡೇಟು 31 ಆಗಸ್ಟು. SC ಅವ್ರದ್ದು ಲಾಸ್ಟ್ ಡೇಟು 31 ಜನವರಿ 2027 ಇರುತ್ತೆ. ಸೊ ಅಲ್ಲಿ ತನಕ ನೀವು ಅಪ್ಲೈ ಮಾಡ್ಕೋಬೋದು. ಚೆಕ್ ಮಾಡ್ಕೊಳ್ಳಿ ನಿಮ್ದು RD ನಂಬರ್ ಎಲ್ಲ ಕರೆಕ್ಟ್ ಆಗಿದೆಯೋ, ಇನ್ನು ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್ಸು ಎಕ್ಸ್ಪೈರ್ ಆಗಿದೆ ಅಂತ ಚೆಕ್ ಮಾಡಿಕೊಂಡು ಅಪ್ಲೈ ಮಾಡಿ. ಓಕೆ, ಆಮೇಲೆ ಮೈನಾರಿಟಿ ಅವ್ರದ್ದು ನಿಮ್ಮದು ನೀವು ಅಲ್ಲಿ ಸೆಂಟ್ರಲ್ದು ಅಪ್ಲೈ ಮಾಡೋದ್ರೆ ಅಲ್ಲಿ ಅಪ್ಲೈ ಮಾಡಿದ್ಮೇಲೆ ಇಲ್ಲಿ ಅಪ್ಲೈ ಮಾಡೋದತ್ತೆ. ಸೊ ನಿಮ್ಮದು ಫೀಸು ನಿಮಗೂ ಆಲ್ಮೋಸ್ಟ್ 60 to 70% ಫೀಸು ನಿಮ್ಗೆ ಬರುತ್ತೆ. ಓಕೆ, ಸೊ ಇದು ಅಪ್ಡೇಟ್ ಆಗಿತ್ತು. ನಿಮ್ಗೆ ಏನಾದರೂ SSP ಅಪ್ಲೈ ಮಾಡೋಕ್ಕೆ ಲಿಂಕ್ ಬೇಕಂದರೆ ಫಾಲೋ ಮಾಡಿ, ಆಮೇಲೆ ಕಮೆಂಟ್ ಮಾಡಿ ಲಿಂಕ್ ಅಂತ, ನಿಮಗೆ ಆಟೋಮೆಟಿಕ್ ಬರುತ್ತೆ. ಸೊ ಯಾರು ಫಾಲೋ ಮಾಡ್ತಾರೆ ಅವ್ರಿಗೆ ಅಷ್ಟೇ ಆಟೋಮೆಟಿಕ್ ಬರುತ್ತೆ ಅದಕ್ಕೋಸ್ಕರ. ಓಕೆ.